ಅಲ್ಲ ಸರ್, ಬೆಟ್ಟದಲ್ಲಿಂದನೂ ಕೂಡ ಆದಾಯ ಇದೆಯಾ? ಆದಾಯ ಇದೆಯಾ ಅಲ್ಲ ಸರ್, ಆದಾಯ ಇದ್ದೇ ಇದೆ ಖಂಡಿತ. ಹೆಸರೇ ಇರುವಂಗೆ ಬೆಟ್ಟದ ನೆಲ್ಲಿ, ಬೆಟ್ಟದಲ್ಲೇ ಅದು ನ್ಯಾಚುರಲ್ ಆಗಿ ಜಾಸ್ತಿ ಚೆನ್ನಾಗಿ ಬರುವಂತದ್ದು. ಅದಕ್ಕೆ ನಾವೇನ ನೀರ್ ಕೊಡ್ಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ಏನಿಲ್ಲ. ಏನು 6,000 ಅಂದ್ರು ಒಂದು ಮರಕ್ಕೆ ನಮ್ಗೆ 5,000 ಸಾವಿರ ಪ್ರಾಫಿಟ್ ಬಂತು ಈ ವರ್ಷ. ಸೊ 120 ಮರ ಅಂದ್ರೆ ಸುಮಾರು ಒಂದು 5 ಲಕ್ಷದ ಮೇಲೆ ನಮ್ಗೆ ಈ ಸಲ ಬರೇ ಬೆಟ್ಟದ ನೆಲ್ಲಿಂದ ಆದಾಯ ಬಂದಿದೆ. ಬರೀ ಬೇಲಿ ಸೈಡ್ ಹಾಕಿ ಬರೇ ಬೇಲಿ ಸೈಡ್ ನೀವು ಸರ್ ನಮಸ್ತೆ, ತಮ್ಮ ಪರಿಚಯ? ನಮಸ್ಕಾರ ಸರ್, ನಾನು ಶ್ರೀಪಾದಾಚಾರ್ಯ ಅಂತ. ನಾವು ಮಳವಳ್ಳಿ ತಾಲೂಕ್, ಮಂಡ್ಯ ಜಿಲ್ಲೆ. ನಮ್ದು ಶ್ರೀಗಂಧ ತೋಟ ಇರೋದು. ತೋಟದಲ್ಲಿ ಜೊತೆಗೆ ನಾವು ಬೆಟ್ಟದ ನೆಲ್ಲಿ ಕೃಷಿ ಮಾಡ್ತಾ ಇದ್ದೀವಿ. ತೋಟದ ಬೇಲಿ ಸುತ್ತಲೂ, ನಮ್ದು ಬೇಲಿಯ ಒಳಭಾಗದಲ್ಲಿ ಸುಮಾರು ಒಂದು 15 ಅಡಿಗೆ ಬೆಟ್ಟದ ನೆಲ್ಲಿ ಹಾಕಿದೀವಿ. ಸೊ ಅದರಿಂದಲೂ ಒಳ್ಳೆ ಆದಾಯ ಸಿಕ್ತು ನಮ್ಗೆ. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ತಗೊಂಡ್ಮೇಲೆ ಈ ವಿಡಿಯೋ ಮಾಡೋಣ ಅನಿಸ್ತು. ಸೊ ರೈತರಿಗೆ ಬೆಟ್ಟದ ನೆಲ್ಲಿ ಬಗ್ಗೆ ಸ್ವಲ್ಪ ಅಗೌರವನೇ ಜಾಸ್ತಿ. ಅಲ್ಲ ಸರ್, ಬೆಟ್ಟದ ನೆಲ್ಲಿಂದನೂ ಕೂಡ ಆದಾಯ ಇದೆಯಾ? ಆದಾಯ ಇದೆಯಾ ಅಲ್ಲ ಸರ್, ಆದಾಯ ಇದ್ದೇ ಇದೆ ಖಂಡಿತ. ಯಾವುದೇ ಆಗ್ಲಿ ವ್ಯಾಲ್ಯೂ ಅಡಿಷನ್ಗೆ ಹೋಗ್ಬೇಕು ಅಂದ್ರೆ ನಾವು ಕಸ್ಟಮರ್ಸ್ ಯಾರಿದ್ದಾರೆ ಅವ್ರಿಗೆ ರೀಚ್ ಆಗ್ಬೇಕು. ನಾವು ಬೆಳೆಯೋ ಪ್ರಮಾಣದಲ್ಲಿ ಕಸ್ಟಮರ್ಸ್ ಯಾರಿದ್ದಾರೆ ಅವ್ರ ಕಡೆ ಹೋಗ್ಬೇಕು. ನಾವ್ ಯಾರಿಗೋ ಬೆಳೆದಿದ್ದನ್ನ ಯಾರಿಗೋ ಒಬ್ರಿಗೆ ಗುತ್ತಿಗೆ ಕೊಟ್ಬಿಟ್ವಿ, ಅವ್ರು ಬಂದು ಬಾಯಿಗೆ ಬಂದ್ ರೇಟಿಗೆ ತಗೊಂಡೋದ್ರು. ಅವ್ರ ಅದನ್ನ ರಾತ್ರಿ ಡಬಲ್ಗೆ 3 ಮಾರ್ಕೊಂಡ್ರೆ ಅವ್ರು ಉದ್ಧಾರ ಆಗ್ತಾರೆ, ಬಿಟ್ರೆ ರೈತರು ಉದ್ಧಾರ ಆಗಲ್ಲ. ರೈತರೇ ಈ ಕೃಷಿ ಮಾಡೋದ್ರಿಂದ ರೈತರೇ ಇದ್ರ ಪ್ರಾಫಿಟ್ ಯಾವ ತಗೋಬಹುದು ಅಂತ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ದಕ್ಕೆ ನಮ್ ಕಾನ್ಫಿಡೆನ್ಸ್ ಬಂದಿದೆ. ಆ ಕಾನ್ಫಿಡೆನ್ಸ್ ಬೇಸಿಸ್ ಅಲ್ಲೇ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಆಸಕ್ತಿಯಿಂದ ಬಂದಿದ್ದೀವಿ. ತೋರಿಸಬಹುದಾ? ಬನ್ನಿ ಸರ್, ಬನ್ನಿ. ಬೆಟ್ಟದಲ್ಲಿಂದನೂ ಕೂಡ ಲಾಭದಾಯಕ ಹೇಗೆ ಆಗ್ಲಿ ಸರ್, ಬನ್ನಿ. ಖಂಡಿತ ಸರ್. ಶ್ರೀಗಂಧ ತೋಟ. ಇದು ಶ್ರೀಗಂಧ ತೋಟ. 12 ಅಡಿಗೆ ಶ್ರೀಗಂಧ, ಒಂದು 4 ಎಕರೆ ಶ್ರೀಗಂಧ ತೋಟ ಮಾಡಿದೀವಿ. ಅದರಲ್ಲಿ ಫೆನ್ಸಿಂಗ್ ಏನಿದೆಯೋ ನಮ್ದು ಬೌಂಡ್ರಿ ಲೈನ್, ಔಟರ್ ಬಾರ್ಡರ್ ಏನಿದೆಯೋ ಅದರಲ್ಲಿ ಪ್ರತಿ 15 ಅಡಿಗೆ ಒಂದೊಂದು ಬೆಟ್ಟದ ನೆಲ್ಲಿ ಹಾಕಿದೀವಿ. ಇದು ಬೆಟ್ಟದ ನೆಲ್ಲಿ ಈಗ ಒಂದ್ಸಲ ಸೀಸನ್ ಮುಗಿದಿದೆ. ಈಗ ಡಿಸೆಂಬರ್ 1st ವೀಕ್ 2nd ವೀಕ್. ಸೊ ಈಗ ಮತ್ತೆ ಹೊಸ ಚಿಗುರುಗಳೆಲ್ಲ ಬರ್ತಾ ಇದೆ. ಸೊ ಕಾರ್ತಿಕ ಮಾಸ ಅಂತ ಏನ್ ಕರಿತೀವೋ ಆ ಸೀಸನ್ ಅಲ್ಲಿ ಬೆಟ್ಟದ ನೆಲ್ಲಿ ಈಲ್ಡಿಂಗ್ ಟೈಮ್ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ. ಶ್ರೀಗಂಧದ ಜೊತೆಗೆ ಬೆಟ್ಟದ ನೆಲ್ಲಿ ಅಂದ್ರೆ ಬೆಟ್ಟದ ನೆಲ್ಲಿ ತೋಟನ್ನೇ ಮಾಡೋದ್ರಿಂದಲೂ ಬೇಕಾದ್ರೆ ಆದಾಯನ ಚೆನ್ನಾಗೆ ತಗೋಬಹುದು ಅಂತ ನಮ್ಗೆ ಈ ಸಲ ಅನ್ನಿಸ್ತು, ಕಾನ್ಫಿಡೆನ್ಸ್ ಬಂತು. ಸೊ ಅದಕ್ಕೆ ರೈತರಿಗೆ ಇದೊಂದು ಮಾಹಿತಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ತಮ್ಗೆ ಈ ವಿಷಯ ಎಲ್ಲ ತಿಳಿಸ್ತಾ ಇದೀವಿ. ಅದು ನೀವು ಬೇಲಿ ಸೈಡ್ ಹಾಕಿ ಮತ್ತೆ? ಹೌದು ಸರ್, ಬೌಂಡ್ರಿ ಲೈನ್ ಅಂತರ ಮಾಡ್ಕೊಂಡಂಗಿದೆ ಅಲ್ಲ. ಅದಕ್ಕೆ ಹೆಸರೇ ಇರುವಂಗೆ ಬೆಟ್ಟದ ನೆಲ್ಲಿ, ಬೆಟ್ಟದಲ್ಲೇ ಅದು ನ್ಯಾಚುರಲ್ ಆಗಿ ಜಾಸ್ತಿ ಚೆನ್ನಾಗಿ ಬರುವಂತದ್ದು. ಅದಕ್ಕೆ ನಾವೇನ ನೀರ್ ಕೊಡ್ಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ಏನಿಲ್ಲ. ಸೊ ನಾವ್ ಅದ್ ಗಿಡಕ್ಕೆ ಏನು ಮಾಡೋದಿಲ್ಲ, ಅದ್ರ ಪಾಡಿಗೆ ಅದ್ ಬಿಟ್ಬಿಟ್ರೆ ಸಾಕು, ವರ್ಷಕ್ಕೆ ಒಂದ್ ಬೆಳೆ ಕೊಡ್ತಾ ಇರತ್ತೆ. ಸರ್ ಬೆಟ್ಟದ ನೆಲ್ಲಿ ನೀವೇ ನೋಡಿರ್ಬೋದು, ಮಾರ್ಕೆಟ್ ಅಲ್ಲೆಲ್ಲ 80-100 ರೂಪಾಯಿ ಕೆಜಿಗೆ ಮಿನಿಮಮ್ ಹೋಗ್ತಾ ಇರತ್ತೆ. 1 ಕೆಜಿಗೆ 50ರಿಂದ 60 ಕಾಯಿ ಬರುತ್ತೆ, 50 ಕಾಯಿ ಅವರೇಜ್ ಬರೋದು. ಸೊ ಒಂದು ಗಿಡದಲ್ಲಿ ಮಿನಿಮಮ್ 40ರಿಂದ 50 ಕೆಜಿ ಬೆಟ್ಟದ ನೆಲ್ಲಿ ಬಿಡುತ್ತೆ. ಈಗ ನಮ್ಮ ಹತ್ರ 120 ಬೆಟ್ಟದ ನೆಲ್ಲಿ ಮರ ಇದೆ. ಸೊ ಪ್ರತಿ ಗಿಡದಲ್ಲೂ ಈ ವರ್ಷ ನಮ್ಗೆ 50-60 ಕೆಜಿ ತನಕ ಒಂದೊಂದು ಮರದಲ್ಲಿ ಇಳುವರಿ ಬಂದಿದೆ ಸರ್. ಬಟ್ ನಾವು ಯಾರನ್ನು 120 ಮರ ಇದೆ ಬಂದು ಯಾರನ್ನೊಬ್ರಿಗೆ ಕರೆದು ಕಿತ್ಕೊಂಡು ಹೋಗಕ್ ಹೇಳ್ಬಿಟ್ರೆ ನಿಜವಾಗ್ಲೂ ಆದಾಯ 3ರಲ್ಲಿ 1 ಭಾಗ ನಿಮ್ಗೆ ಸಿಗೋದು. ಸೊ ನಿಮ್ಗೆ ಆದಾಯ ಫುಲ್ ಬೇಕು ಅಂದ್ರೆ ಲಿಮಿಟೆಡ್ ಲೇಬರ್ಸ್ ತಗೊಂಡು ಅದನ್ನ ಬೆಟ್ಟದ ನೆಲ್ಲಿ ಕಾಯಿ ಕೀಳ್ಸೋದೇ ಸ್ವಲ್ಪ ಇಂಪಾರ್ಟೆನ್ಸು. ನೆಲಕ್ಕೆ ಬಿದ್ದರೆ ಡ್ಯಾಮೇಜ್ ಆಗ್ಬಿಡತ್ತೆ. ನೆಲಕ್ಕೆ ಬೀಳಿಸದೇ ಇದ್ದಂಗೆ ಅದನ್ನ ಪಿಕ್ ಮಾಡಿ ಹ್ಯಾಂಡ್ ಪಿಕ್ ಅಲ್ಲೇ ಕೊಯ್ಬೇಕಾಗತ್ತೆ. ಹ್ಯಾಂಡ್ ಪಿಕ್ ಅಲ್ಲಿ ಕೊಯ್ದು ಅದಕ್ಕೂ ದೋಟಿಗಳೆಲ್ಲ ಬಂದಿದೆ, ಸಣ್ಣ ಪುಟ್ಟ ದೋಟಿಗಳು ಯೂಸ್ ಮಾಡ್ಕೊಂಡು ಕ್ಲೀನಾಗಿ ಕೀಳಿಸಿ 1 ವಾರ ನಿಮ್ ಲೇಬರ್ಸ್ ಖರ್ಚಾಗ್ಬೋದು, ಬಟ್ ನಿಮ್ಗೆ ಲಾಭ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ. ನಾವು ಕೆಜಿಗೆ 120 ರೂಪಾಯಿಗೆ ಕೆಜಿ ಕೊಟ್ಟಿವಿ. 1 ಕೆಜಿಗೆ ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನಮ್ದಿರೋದು. ಆಮೇಲೆ ಬೆಟ್ಟದ ನೆಲ್ಲಿಗೆ ಏನು ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ, ಆರ್ಗ್ಯಾನಿಕ್ ಅಲ್ಲೇ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ನೀರು ಇತಿಮಿತಿಯಲ್ಲೇ ಕೊಟ್ರೆ ಸಾಕದಕ್ಕೆ. ಸೊ 120 ರೂಪಾಯಿ ಕೆಜಿ, 60 ಕೆಜಿಗೆ ಅಂದ್ರೆ ನಮ್ಗೆ 7ರಿಂದ 8 ಸಾವಿರ ಒಂದೊಂದು ಮರಕ್ಕೆ ಆದಾಯ ಸಿಕ್ತು. ಅದರಲ್ಲಿ 1,200 ರೂಪಾಯಿ ನಮ್ಗೆ ಖರ್ಚಾಯ್ತು ಲೇಬರ್ ಕೈಯಲ್ಲಿ ಕೀಡಿಸೋದಕ್ಕೆ, ಅದನ್ನ ವ್ಯಾಲಿಡೇಷನ್ ತನಕ ತಗೊಂಡೋಗಿ ನಿಲ್ಸೋದಕ್ಕೆ. ಸೊ
80% ಅಂತೂ ಪ್ರಾಫಿಟೇ ಬಂತು. 7,000ದಲ್ಲಿ ಅವರೇಜ್ 6,000 ಅಂದ್ರು ಒಂದು ಮರಕ್ಕೆ ನಮ್ಗೆ 5,000 ಪ್ರಾಫಿಟ್ ಬಂತು ಈ ವರ್ಷ. ಸೊ 120 ಮರ ಅಂದ್ರೆ ಸುಮಾರು ಒಂದು 5 ಲಕ್ಷದ ಮೇಲೆ ನಮ್ಗೆ ಈ ಸಲ ಬರೇ ಬೆಟ್ಟದ ನೆಲ್ಲಿಂದ ಆದಾಯ ಬಂದಿದೆ. ಬರೀ ಬೇಲಿ ಸೈಡ್ ಹಾಕಿ ಮತ್ತೆ ಬರೇ ಬೇಲಿ ಸೈಡ್. ನೀವು ಇಡೀ ತೋಟನೇ ಮಾಡ್ತೀರಾ, ಡ್ರೈ ಲ್ಯಾಂಡ್ ಅಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದ್ರೆ ಬರೇ ಬೇಲಿ ಸೈಡ್ ನಿಮ್ದು ಉಳ್ದಿರೋ ಜಾಗ ಏನಿದೆ ಅದ್ರಲ್ಲಿ ಹಾಕೊಂಡ್ರು 5 ಲಕ್ಷ ರೂಪಾಯಿ ಬಂದಿದೆ. 5 ಲಕ್ಷ ಆಗಿದೆ ಬರೇ ಬೆಟ್ಟದ ನೆಲ್ಲಿ. ಅದೇ ಬೆಟ್ಟದಲ್ಲಿ ಜಸ್ಟ್ ಏನಾದ್ರು ಬೇರೆ ತರ ಮಾರಿ. ಹೌದು, ಬೆಟ್ಟದ ನೆಲ್ಲಿ ಮೇಜರ್ ಆಗಿ ನೀವು ಕಿತ್ತಿದ ತಕ್ಷಣ ಮಾರ್ಕೆಟಿಗೆ ತಗೊಂಡು ಹಾಕಿದ್ರೆ ಒಂದು 70 ರೂಪಾಯಿ, 65, 70, 75 ರೂಪಾಯಿಗೆ ಹೋಗುತ್ತೆ. ಆದ್ರೆ ನಾವು ಬೆಟ್ಟದ ನೆಲ್ಲಿನ ಕೀಳ್ಸಿ ಅದನ್ನ ಒಣಗಿಸಿ ಅದನ್ನ ವ್ಯಾಲ್ಯೂಡೇಷನ್ ಮಾಡಿದ್ವಿ. ಅಂದ್ರೆ ಅದ್ರದ್ದು ಮೇಜರ್ ಆಗಿ ಈ ಸಲ ಹೈಯೆಸ್ಟ್ ಸೇಲ್ ಆಗಿದ್ದು ಅಂದ್ರೆ ಪೌಡ್ರು, ಬೆಟ್ಟದ ನೆಲ್ಲಿಕಾಯಿ ಪೌಡ್ರು. ಅದು 500 ರೂಪಾಯಿ, 550 ರೂಪಾಯಿ ತನಕ ಹೋಯ್ತು. ಎಕ್ಸೀಡ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಇದ್ದಕ್ಕೆ ನಾವೇ ನಮ್ದೇ ಟೆರೆಸ್ ಅಲ್ಲಿ 30x40 ಸೈಟ್ ಅಲ್ಲಿ ಟೆರೆಸ್ ಅಲ್ಲಿ ಫುಲ್ ಒಣಗಿಸಿ ನಾವೇನ್ ಅದಕ್ಕೆ ಬಿಸಿಲು ಕೊಡ್ಬೇಕಾಗಿಲ್ಲ, ಏನಿಲ್ಲ, ದೇವರೇ ಬಿಸಿಲು ಕೊಟ್ಟಿರ್ತಾನೆ, ಒಣಗ್ತಾ ಇರತ್ತೆ. ಒಂದು 15 ದಿನ ಅದನ್ನ ಮೇಲ್ಗಡೆ ಒಣ ಹಾಕ್ಬಿಟ್ರೆ ಸಾಕು, ಒಣಕೊಳತ್ತೆ. ಒಣಗ್ತಾ ಅದು ಸ್ಪ್ಲಿಟ್ ಆಗತ್ತೆ, ಒಡಿಯತ್ತೆ. ಬೆಟ್ಟದ ನೆಲ್ಲಿಕಾಯಿ ಆಟೋಮೆಟಿಕ್ ಆಗಿ ಒಡಿತಾ ಹೋಗತ್ತೆ. ಬೀಜ ಒಂದು ಸಪರೇಟ್ ಮಾಡ್ಬೇಕಾಗತ್ತೆ, ಅದಕ್ಕೂ ಒಂದು 4 ದಿನ ಲೇಬರ್ ಬೇಕಾಗತ್ತೆ. ಅದಾದ್ಮೇಲೆ ಒಂದಿನ ತಗೊಂಡೋಗಿ ಮಿಷನ್ ಅಲ್ಲಿ ಪೌಡರ್ ಮಾಡಿಸೋದು, ಪ್ಯಾಕಿಂಗ್ ಮಾಡಿ ಕಳ್ಸೋದು. ಲಮ್ಸಮ್ ಆಯುರ್ವೇದಿಕ್ ಮೆಡಿಸನ್ ನಲ್ಲಿ ಬೆಟ್ಟದ ನೆಲ್ಲಿ ಇಲ್ಲದೆ ಯಾವ ಆಯುರ್ವೇದಿಕ್ ಮೆಡಿಸನ್ ಸ್ಟಾರ್ಟ್ ಆಗಲ್ಲ. ತುಳಸಿ, ಬೆಟ್ಟದ ನೆಲ್ಲಿ 2 ವಿಷಯನು ಆಯುರ್ವೇದಿಕ್ ಮೆಡಿಸನ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡೋ ವಿಷಯಗಳು. ಬೆಟ್ಟದ ನೆಲ್ಲಿ ಅದಕ್ಕೆ ಎಷ್ಟು ನಿಮ್ಮ ಹತ್ರ ಕ್ವಾಂಟಿಟಿ ಇದ್ರೂ ಹೋಗತ್ತೆ. ಬಟ್ ನಿಮ್ಮ ಹತ್ರ 2-4 ಮರ ಇದ್ದಾಗ ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ನಿಂತು ಮಾಡಕ್ಕೆ ಆಸಕ್ತಿ ಇರಲ್ಲ ಸರ್. ಈಗ ಒಂದು 10,000 ಬರುತ್ತೆ 4 ಮರದಿಂದ ಅಂತ ಅನ್ಸ್ಬಿಟ್ರೆ ಆವಾಗ ಇನಿಷಿಯೇಟಿವ್ ತಗೊಳಕ್ ಆಸಕ್ತಿ ಬರಲ್ಲ. ಅಟ್ಲೀಸ್ಟ್ ಒಂದು 50 ಮರ ಆ ತರ ಎಲ್ಲ ಮಾಡ್ಕೊಂಡ್ರೆ ಖಂಡಿತವಾಗೂ 2-3 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಣ್ಮುಚ್ಕೊಂಡು ಎಣಿಸ್ಬೋದು ಬೆಟ್ಟದ ನೆಲ್ಲಿಲಿ. ಬಟ್ ನೀವು ಮಾರ್ಕೆಟಿಂಗ್ ಎಕ್ಸ್ಪ್ಲೋರ್ ಮಾಡ್ಲೇಬೇಕು. ನೀವ್ ಯಾವ ರೀತಿ ಮಾಡಿದ್ರಿ ಸರ್ ಅದನ್ನ? ನಾವು ಅದೇ ಆಯುರ್ವೇದಿಕ್ ಮೆಡಿಸನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗೆ ಕಳಿಸಿದ್ವಿ. ಅಂದ್ರೆ ಡಾಬರ್ ತಗೋತಾರೆ, ಪತಂಜಲಿ ಅವ್ರು ತಗೋತಾರೆ. ಪೌಡರ್ ಮಾತ್ರ ತಯಾರಿಸಿದ್ದು? ಹೌದು, ಪೌಡ್ರೇ ತಯಾರಿಸಿದ್ದು. ಅದ್ ಬಿಟ್ರೆ ಲೇಹ ಮಾಡಿದ್ವಿ. ಬೆಟ್ಟದ ನೆಲ್ಲಿಕಾಯಿ ಜೋನಿ ಬೆಲ್ಲ ಅಂತ ಮಲೆನಾಡ್ ಕಡೆ ಬರುತ್ತೆ. ಆ ಜೋನಿ ಬೆಲ್ಲ, ಬೆಟ್ಟದ ನೆಲ್ಲಿಕಾಯಿ ಬೇಯಿಸಿ ಅದ್ರ ಜೊತೆ ಜೋನಿ ಬೆಲ್ಲದ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನಮ್ಮ ಸಾಂಬಾರ್ ಪದಾರ್ಥ ಏಲಕ್ಕಿ, ಚಕ್ಕೆ, ಲವಂಗ, ಜಾಯಿಕಾಯಿ ಅದ್ರದ್ದೆಲ್ಲ ಫ್ಲೇವರ್ ಆಡ್ ಮಾಡ್ತಾ ಹೋದ್ರೆ ಅದು ಜವನ್ ಫ್ಲಾಶ್ ಆಗತ್ತಲ್ಲ, ಅದೇ ತರ ತುಂಬಾ ಯುನೀಕ್ ಆಗಿರುತ್ತೆ. ಇಮ್ಯುನಿಟಿ ಪವರ್ ತುಂಬಾ ರೈಸ್ ಮಾಡುತ್ತೆ. ಮಕ್ಕಳಿಗಾಗ್ಲಿ, ವಯಸ್ಸಾದವರಿಗಾಗ್ಲಿ, ಜೀರ್ಣಶಕ್ತಿಗಾಗ್ಲಿ, ನೆನಪಿನ ಶಕ್ತಿಗೆ ಸ್ಪೆಷಲಿ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೇದು. ಕಣ್ಣು ದೃಷ್ಟಿ, ಡೈಜೆಷನ್, ಒಟ್ಟು ಆಲ್ ಓವರ್ ಬಾಡಿ ಏನು ನಮ್ದು ಸರ್ವಿಸಿಂಗ್ ಫ್ಯಾಕ್ಟರಿ ಇದೆಯಲ್ಲ ಬಾಡಿಲಿ, ಅದಕ್ಕೆಲ್ಲದಕ್ಕೂ ಬೆಟ್ಟದ ನೆಲ್ಲಿ ತುಂಬಾ ಅವಶ್ಯಕ. ಸೊ ಅದ್ರ ಪ್ರಭಾವ ಗೊತ್ತಿದ್ದವರು ತುಂಬಾ ಇಷ್ಟಪಟ್ಟು ತಗೋತಾರೆ. ನಾವೇ ತೋಟದಲ್ಲೆಲ್ಲ ಓಡಾಡ್ತಾ ನೋಡ್ತಿದ್ವಿ. ಬೆಳಗ್ಗೆ ಕೆಲವೊಂದ್ಸಲ ಬೇಗ ಕೆಲಸ ಇದ್ದಾಗ ತೋಟಕ್ಕೆ ಹಾಗೆ ಬಂದ್ಬಿಡ್ತೀವಿ. ಅಂತ ಟೈಮಲ್ಲಿ 1 ಅಥವಾ 2 ಬೆಟ್ಟದ ನೆಲ್ಲಿ ತಿಂದ್ಬಿಟ್ರೆ ನಿಮಗೆ 3 to 4 hours ನಿಮ್ಗೆ ಹೊಟ್ಟೆ ಹಸ್ವೇ ಆಗಲ್ಲ. ಅಂದ್ರೆ ಅಷ್ಟು ಚೈತನ್ಯ ಕೊಟ್ಬಿಡತ್ತೆ ನಿಮ್ಗೆ. ಸ್ಟ್ರೆಂತ್ ಅಂತ ಏನು ನಿಮ್ಗೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ಲ, ಆ ಸುಸ್ತು ಅನ್ನೋದಾಗಲ್ಲ ಬೆಟ್ಟದ ನೆಲ್ಲಿಲಿ. ಅದಕ್ಕೋಸ್ಕರ ನಮ್ಗೆ ಬೆಟ್ಟದ ನೆಲ್ಲಿ ಕಂಟಿನ್ಯೂಸ್ ಆಗಿ 12 ತಿಂಗಳು ಸಿಗೋ ಬೆಳೆ ಅಲ್ಲ. ಅದ್ ಸಿಕ್ಕಾಗ ನಾವು ಅದಕ್ಕೆ ಏನ್ ಯಾವ ತರ ಅದನ್ನ ವ್ಯಾಲಿಡೇಷನ್ ಮಾಡಿ ಎಷ್ಟು ನಾವು ಸ್ಟೋರ್ ಮಾಡ್ಕೊತೀವೋ ಅಷ್ಟು ಒಳ್ಳೇದು. ಪ್ರತಿ 1 ವರ್ಷಕ್ಕಾಗುವಷ್ಟು ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಮ್ಯಾಕ್ಸಿಮಮ್ ಬೆಟ್ಟದ ನೆಲ್ಲಿಕಾಯಿ ಪುಡಿ ಅರೌಂಡ್ 75 to 80% ಬೆಟ್ಟದ ನೆಲ್ಲಿ ಪುಡಿನೇ ಸೇಲ್ ಮಾಡಿದ್ವಿ. 500-550 ರೂಪಾಯಿ, ಕೊನೆಗೆ 600 ರೂಪಾಯಿ ತನಕ ಹೋಯ್ತು. ಆನ್ ಡಿಮ್ಯಾಂಡ್ ಬೇಸಿಸ್ ಅಲ್ಲಿ. ಎಲ್ಲಿಗೆ ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರಿ? ನಾವು ಕಾಸರಗೋಡ್ ಕಡೆ ಮಾಡಿದ್ವಿ, ಆಮೇಲೆ ಬೆಂಗಳೂರು, ಹಿಮಾಲಯ. ಏನಾದ್ರು ಕ್ರಿಯೇಟ್ ಮಾಡಿದ್ದ? ಜಸ್ಟ್ ಇಲ್ಲ, ಆರ್ಗ್ಯಾನಿಕ್ ಫಾರ್ಮರ್ ಅಂತ ಒಂದು ಸರ್ಟಿಫಿಕೇಶನ್ ತಗೋಬೇಕಾಗತ್ತೆ. ಸೊ ಈ ಮೆಡಿಸನಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರು, ಈಗ ಡಾಬರ್ ಆಗ್ಲಿ, ಪತಂಜಲಿ ಆಗ್ಲಿ ಅಂತವ್ರೆಲ್ಲ ಸ್ವಲ್ಪ ಸರ್ಟಿಫಿಕೇಟ್ ಇರೋ ರೈತರನ್ನ ನೋಡ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸ್ ಇರೋರನ್ನೇ ನೋಡ್ತಾರೆ. ಅದೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್ಟಿಫಿಕೇಟ್ ಒಂದು ತಗೊಂಡ್ಬಿಟ್ರೆ ನಿಮ್ಗೆಲ್ಲಾ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ, ವ್ಯಾಲಿಡೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ. ಸೊ ಅದೊಂದು ತಗೊಳ್ಳಿ. ಡೈರೆಕ್ಟ್ ನೀವು ಇಂಥ ಬಲ್ಕ್ ಬೈಯರ್ಸ್ ಅನ್ನ, ಆಯುರ್ವೇದಿಕ್ ಮೆಡಿಸನ್ ಮ್ಯಾನುಫ್ಯಾಕ್ಚರ್ ಅನ್ನ ನೀವು ಅಪ್ರೋಚ್ ಮಾಡಿದ್ದೆ ಆದ್ರೆ ನಮ್ಮ ಹತ್ರ ಇಷ್ಟು ಟನ್ ಸಿಗತ್ತೆ ಅಂದ್ರೆ ಖಂಡಿತ ಅವರು ವ್ಯಾಲಿಡೇಷನ್ಗೆ ಜಾಸ್ತಿ ಕೇಳ್ತಾರೆ. ತಗೊಳ್ಳೋರು ಕಡಿಮೆನೆ. ಯಾಕಂದ್ರೆ ಅವ್ರಿಗೆ ಪ್ರೊಸೆಸಿಂಗ್ ಮಾಡಿಸೋದೆಲ್ಲ ರಿಸ್ಕ್ ಫ್ಯಾಕ್ಟ್ರು, ಟೈಮ್ ಜಾಸ್ತಿ ತಗೊಳತ್ತೆ ಅಂತ ಹೇಳಿ ಸಾಮಾನ್ಯ ಟ್ರಸ್ಟ್ ಇರುತ್ತೆ ರೈತರ ಮೇಲೆ, ಅವರು ಡೈರೆಕ್ಟ್ ವ್ಯಾಲಿಡೇಷನ್ ಪೌಡರ್ ಅನ್ನೇ ತಗೋತಾರೆ. ಸೊ ಅದರಿಂದ ನಿಮ್ಗೆ ಆದಾಯ ಜಾಸ್ತಿ. ಬೆಳೆ ಸರ್ ಯೂಶಲಿ ಇದು
ಇದು ಬೆಟ್ಟದಲ್ಲಿ ವರ್ಷಕ್ಕೆ ಒಂದೇ ಬೆಳೆ ಬರೋದು. Okay. ಸೊ ಕಾರ್ತಿಕ ಮಾಸ ಸಾಮಾನ್ಯ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಳ್ಳೆ ಹಾರ್ವೆಸ್ಟಿಂಗ್ ಟೈಮು, ಚೆನ್ನಾಗಿ ಬಲಿಯತ್ತೆ. ಅರೌಂಡ್ 50 ಬೆಟ್ಟದಲ್ಲಿ ಹಾಕಿದ್ರೆ 1 kg ಬಂದ್ಬಿಡತ್ತೆ. ಸೊ 50ರಿಂದ 60 kgಗಂತೂ ಒಂದು ಮರದಲ್ಲಿ ಮೋಸ ಇಲ್ಲ, ಒಂದು ಮರದಲ್ಲಿ. ಸೊ ಆ ಲೆಕ್ಕದಲ್ಲೇ ನಮ್ಗೆ ಹೇಳಿದ್ದು 120 ರೂಪಾಯಿ kgಗೆ ಮಿನಿಮಮ್ ಕೊಡ್ಬೋದು. ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ 120 ರೂಪಾಯಿ kgಗೆ ಹೋಗುತ್ತೆ. ಯಾಕೆ ಅಂದ್ರೆ 1 kg ನಿಮ್ಗೆ ಪುಡಿ ಆಗ್ಬೇಕು ಅಂದ್ರೆ 6 kg ನಿಮ್ಗೆ ಬೆಟ್ಟದ ನೆಲ್ಲಿಕಾಯಿ ಬೇಕಾಗತ್ತೆ. ಸೊ 600 ರೂಪಾಯಿ 550 ರೂಪಾಯಿ ನಾವು ಫಿಕ್ಸ್ ಮಾಡಿದ್ರೆ ಒಂದೊಂದು kgಗೆ 100-120 ರೂಪಾಯಿ ರೇಟಲ್ಲಿ ನಾವು ಸೇಲ್ ಮಾಡಿದ್ರು ನಮ್ಗೆ ಖಂಡಿತ ಲಾಸ್ ಇಲ್ಲ. ಹಾಗಂತ ನೀವು ಯಾರಿಗೋ ಕೊಟ್ಬಿಟ್ವಿ ಅಂದ್ರೆ ಒಂದು 50 ರೂಪಾಯಿಗೂ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದ್ರ ಬದಲಿಗೆ ನೀವು ಸ್ವಲ್ಪ ಕೃಷಿಕರಾಗಿ ಬೇರೆ ಏನು ಅಂತ ದೊಡ್ಡ ಕೆಲಸಗಳು ಇರಲ್ಲ ನಿಮ್ಗೆ, ಕೃಷಿನೇ ನಿಮ್ ಜೀವನ ಆದ್ಮೇಲೆ ಅದಕ್ಕೋಸ್ಕರ ಒಂದು ವಾರ 15 ದಿನದ ಕೆಲಸ. ಈಗ ಅಡಿಕೆ ಕೊಯ್ಲು, ಭತ್ತದ ನಾಟಿ ಎಲ್ಲ ಯಾವ ತರ ಒಂದು 15 ದಿನದ ಹೆಕ್ಟಿಕ್ ಕೆಲಸಗಳಿರುತ್ತೋ ಹಾಗೆ ಇದು ಬೆಟ್ಟದ ನೆಲ್ಲಿಕಾಯಿ ಕೊಯ್ದು ಒಣಗಿಸೋ ತನಕ ಮಾತ್ರ. ನೀರಾವರಿ ಪ್ರದೇಶದಲ್ಲಿ ಬರುತ್ತೆ ಸರ್? ಇಲ್ಲ, ನೀರಾವರಿ ಪ್ರದೇಶದಲ್ಲಿ ಚೆನ್ನಾಗೇ ಬರ್ಬೋದು, ಬಟ್ ಡ್ರೈ ಲ್ಯಾಂಡ್ ಅಲ್ಲೂ ಅಲ್ಟಿಮೇಟ್ ಆಗಿ ಬರುತ್ತೆ. ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆಯಕ್ ತುಂಬಾ ಸೂಕ್ತವಾದ ಬೆಳೆ. ಬೆಟ್ಟದ ಮೇಲೆಲ್ಲ ಹೆಂಗ್ ಬರುತ್ತೋ ಹಾಗೆ ಆಟೋಮೆಟಿಕ್ ಆಗಿ ಬರೋ ಬೆಳೆ ಇದು. ನೀರ್ ಕಡಿಮೆ ಇದ್ದಲ್ಲೂ ಹಾಕೋಬಹುದು. ನೀರ್ ಇಲ್ಲೇ ಇಲ್ಲ. ನಮ್ಮ ಜಮೀನ್ ತಗೊಂಡ್ಬಿಟ್ಟಿದೀವಿ, ಒಂದ್ 4 ಎಕರೆ ಜಮೀನ್ ಇದೆ, ಜಮೀನಿನಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ ಸರ್, ಮಳೆಗಾಲದ ನೀರ್ ಮಾತ್ರ ನಮ್ಗೆ, ಅದ್ ಬಿಟ್ರೆ ನೀರಿನ ವ್ಯವಸ್ಥೆನೇ ಇಲ್ಲ ಅಂತ ಯಾರು ಆ ಭೂಮಿಯಿಂದ ನಮ್ಗೆ ಏನೋ ಆದಾಯ ಇಲ್ಲ ಅಂತ ಬಿಟ್ಟಿರ್ತೀರೋ ದಯವಿಟ್ಟು ಬೆಟ್ಟದ ನೆಲ್ಲಿ ಹಾಕೊಳ್ಳಿ. ನಿಮ್ ಕಂಟಿನ್ಯೂಸ್ ಆಗಿ ಅದು ಪ್ರತಿ ವರ್ಷಕ್ಕೊಂದ್ಸಲ ಬನ್ನಿ. ಹಾರ್ವೆಸ್ಟಿಂಗ್ ಟೈಮಲ್ಲಿ 2 ದಿನ ಯಾವ್ದಾರು ನಿಯರೆಸ್ಟ್ ಪಾಯಿಂಟ್ ಅಲ್ಲಿ ಹಾಲ್ಟ್ ಆಗಿ 1-2-3 ದಿನ ಕೊಯ್ಸಿ ಪ್ಯಾಕ್ ಮಾಡ್ಕೊಳ್ಳಿ, ತಗೊಂಡೋಗಿ ನಿಮ್ಮ ಟೆರೆಸ್ ಅಲ್ಲಿ ಒಣಸ್ಕೊಳ್ಳಿ. ಬೆಂಗಳೂರಲ್ಲಿ ಇರೋರೆಲ್ಲ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಸೇಲ್ ಮಾಡ್ಕೊಳ್ಳಿ, ಆಗೋಗುತ್ತೆ. ಡ್ರೈ ಲ್ಯಾಂಡ್ ಅಂತ ಬಿಡಕ್ ಹೋಗ್ಬೇಡಿ, ಖಾಲಿ ಜಾಗದಲ್ಲೂ ಆರಾಮಾಗಿ ಮಾಡ್ಕೋಬಹುದು. ನಿಮಗ್ ಗೊತ್ತಿದೆ ಸರ್, ಅಂದ್ರೆ ಬೆಟ್ಟದ ನಲ್ಲಿಯಿಂದನೂ ಕೂಡ ಇಷ್ಟ ಆದಾಯ ಇದೆ ಅಂತ, ಅಥವಾ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ, ನಮ್ಮ ಅಮ್ಮ ಮಲೆನಾಡ್ ಕಡೆಯವರಾಗಿದ್ದಕ್ಕೆ ಅವರೇ ನಮ್ಗೆ ಇದಕ್ಕೆ ಪ್ರೇರಣೆ. ಯಾಕೆಂದ್ರೆ ನಾವು ಬೆಳೆಯೋದ್ ಮಾತ್ರ ನಮ್ಗೆ ಐಡಿಯಾ ಇತ್ತು, ಬಿಟ್ರೆ ಅದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೋದು, ವ್ಯಾಲ್ಯೂಡೇಷನ್ ನಲ್ಲಿ ಯಾವ್ಯಾವ ಹೊಸ ವಿಧಾನಗಳನ್ನ ಜನರಿಗೆ ತಲುಪಿಸೋಂಗ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಈ ಹೇಳಿದ್ನಲ್ಲ ಲೇಹ ಅಂತ ಮಾಡಿದ್ವಲ್ಲ, ಅದೇ 300-400 ಬಾಟ್ಲು ಈ ಸಲ ನಮ್ಗೆ ಸೇಲ್ ಆಯ್ತು. 700 ಗ್ರಾಮ್ಸ್ ಒಂದು ಬಾಟ್ಲು ಮಾಡಿದ್ದು 350-400 ಬಾಟ್ಲು ನಮ್ಗೆ ಬರೇ ಲೇಹನೆ ಗೊತ್ತಿದ್ದವರಿಗೆ, ನಾನು ಎಲ್ಲೂ ಹೊರಗಡೆ ಪಬ್ಲಿಸಿಟಿ ಕೊಟ್ಟಿಲ್ಲ, ಬರೇ ರೆಫರೆನ್ಸ್ ಅಲ್ಲಿ ಬಂದವರಿಗೆ ಕೊಡ್ತಾ ಹೋದ್ರು 350-400 ಬಾಟ್ಲು ಹೋಯ್ತು. ಸೊ ಅದಕ್ಕೆ ಯಾವ್ದೇ ಆಗ್ಲಿ ವ್ಯಾಲ್ಯೂಡೇಷನ್ ಮಾಡ್ತಾ ಹೋದ್ರೆ ಬೆಲೆ. ಸೊ ಅದಕ್ಕೆ ಬೇಲಿಗೆ ಅಂತ ಹಾಕಿ ಖಂಡಿತ ನಾವು ಇಷ್ಟ ಆದಾಯ ಬರುತ್ತೆ ಅಂತ ನಮಗೂ ನಿರೀಕ್ಷೆ ಇರಲಿಲ್ಲ. ಶ್ರೀಗಂಧಕ್ಕೆ ಹೋಸ್ಟ್ ಪ್ಲಾಂಟ್ ಆಗು ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವ್ದೋ ಒಂದು ಏನಂತಾರದು ಫಾರಿನ್ ಹಣ್ಣುಗಳನ್ನ ಅಲ್ಲಲ್ಲ ಹಾಕೊಂಡು ಅದ್ ಯಾವ ತರ ಬರುತ್ತೋ, ಅದಕ್ಕೆ ರೋಗಗಳು ಏನಿರತ್ತೋ ಏನು ಅಂತ ಏನು ಗೊತ್ತಿರಲ್ಲ. 400-500 ರೂಪಾಯಿ ಕೊಟ್ಟು ಒಂದೊಂದು ಗಿಡ ತರ್ತೀವಿ, ಹಾಕೋತೀವಿ, ಅದು ಇಣಿಚಿ ಕಚ್ಚೋಗತ್ತೆ, ಕೋತಿ ತಿನ್ಕೊಂಡು ಹೋಗತ್ತೆ, ನಮ್ ಬಾಯಿಗೆ ಒಂದು ಸಿಗಲ್ಲ. ಅದು ಕಾಯಿ ಬಿಡತ್ತ ಹೂ ಬಿಡತ್ತ ಅಂತಲೇ ಗೊತ್ತಿರಲ್ಲ. ಅದಂತ ಗಿಡಗಳನ್ನೆಲ್ಲ ತಂದು ಎಕ್ಸಾಟಿಕ್ ಗಿಡ ಅಂತ ಹಾಕೋತೀವಿ. ಅದ್ರ ಬದಲಿಗೆ ನಮ್ ಪ್ರದೇಶದಲ್ಲಿ ಬೆಳೆಯೋದು ನೀವು ಹಾಕೊಂಡ್ರೆ ಬೆಟ್ಟದ್ನಲ್ಲಿ ಯಾವ ತರ ಇದ್ರೂ ನೀವು ಸೇಲ್ ಮಾಡ್ಕೋಬಹುದು. ನಂಗೊಂದು ನಿಮ್ಮ ಈ ಪದ್ಧತಿಗಳನ್ನ, ನಿಮ್ಮ ಕೃಷಿನ ನೋಡಿದ್ರೆ ನಂಗನ್ಸುತ್ತೆ ನೀವು ಲೇಬರ್ ಓರಿಯೆಂಟೆಡ್ ನ ಕಡಿಮೆ ಮಾಡ್ಲಿಕ್ಕೆ ಏನೇನ್ ಸಾಧ್ಯ ಇದೆಯೋ ಆ ತರದನ್ನೆಲ್ಲವನ್ನು ಕೂಡ. ಸರ್, ಈಗಿನ ಕಾಲದಲ್ಲಿ ಲೇಬರ್ ಹಿಡ್ಕೊಂಡ್ರೆ ಏನು ಮಾಡಕ್ ಆಗಲ್ಲ. ಯಾಕೆಂದ್ರೆ ನಮ್ ಟೈಮಿಗೆ ಬೇಕಾದಾಗ ಸಿಗಲ್ಲ. ಈಗ ತರಕಾರಿ, ಹೂವು, ಹಣ್ಣಿನ ಬೆಳೆಗಳಲ್ಲೆಲ್ಲ ಲೇಬರ್ ಜಾಸ್ತಿ ಬೇಕಾಗಿರೋದಕ್ಕೆ. ಸೊ ಇಲ್ಲ ಬೈದು ಸಿಟ್ ಮಾಡ್ಕೊಂಡು ಹೆಂಗೋ ಗದರ್ಸಾರೋ ಕೆಲಸ ಮಾಡಿಸ್ಕೊಳಂಗಿರ್ಬೇಕು. ಲೇಬರ್ಗಳು ಫಸ್ಟ್ ಆಫ್ ಆಲ್ ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಇಂಥ ಬೆಳೆಗಳೆಲ್ಲ ಹಾಕೊಂಡ್ರೆ ಅದಕ್ಕೆ ಮೇಂಟೆನೆನ್ಸು ಕಡಿಮೆ. ಅದಕ್ಕೆ ದಿನ ನೀರ್ ಕಟ್ರಿ ಅನ್ನೋ ಅವಶ್ಯಕತೆ ಇಲ್ಲ. ಗೊಬ್ಬರ ಹಾಕ್ರಿ, ಪ್ರೂನಿಂಗ್ ಮಾಡಿಸ್ರಿ, ದಾರ ಕಟ್ರಿ, ಅದನ್ನ ಮೇಂಟೆನೆನ್ಸ್ ಮಾಡ್ರಿ ಅಂತದೇನು ಇರಲ್ಲ. ಸೊ ವರ್ಷಕ್ಕೊಂದ್ಸಲ ಆಟೋಮೆಟಿಕ್ ಆಗಿ ಕಾಯಿ ಬಿಟ್ಟಿರತ್ತೆ. ಕಾಯಿ ಬಿಡೋ ಟೈಮಲ್ಲಿ ನೀವು ಬರೋದು, ಕಾಯಿ ಕೀಳ್ಸೋದು, ಮಾರ್ಕೆಟಿಂಗ್ ಮಾಡೋದು ಮಾತ್ರ ನಿಮ್ ಕೆಲಸ. ಸೊ ಲೇಬರ್ ಅಂತ ಏನು ಇರಲ್ಲ ಇದರಲ್ಲಿ. ನೀವೇ 3-4 ಜನ ಇದ್ರೆ ಒಂದ್ 4 ಜನ 4 ದಿನ ಮರ ಹತ್ತಾ ಕೂತ್ರು ಕಾಯಿ ಕಿತ್ತು ಕೆಳಗ್ ಕೊಯ್ದು ಹಾಕ್ಬಿಡ್ಬೋದು, ಏನ್ ತೊಂದ್ರೆ ಇಲ್ಲ. ಒಟ್ಟಾರೆ ಬೆಟ್ಟದಲ್ಲಿ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಹೇಳೋದಾದ್ರೆ ಖಂಡಿತ ಮಾಡಿ. ಯಾಕೆಂದ್ರೆ ವೇಸ್ಟ್ ಲ್ಯಾಂಡ್ ಅಂತ ಎಲ್ಲಿ ನಾವು ಬಿಟ್ಟಿರ್ತೀವಲ್ಲ, ನಿಮ್ಮ ಜಮೀನೇ ಇರ್ಲಿ, ಬೇಲಿ ಸುತ್ತಲೂ ಅಷ್ಟಷ್ಟು ದೂರ ಏನೋ ಒಂದ್ ಮರ ಹಾಕಿರ್ತೀರ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರತ್ತೆ. ಬೇರೆ ಏನ್ ಹಾಕ್ಬೇಕು ಅಂತ ಯೋಚನೆ ಮಾಡೋ ಬದಲಿಗೆ ಬೆಟ್ಟದ ನೆಲ್ಲಿ ಹಾಕೊಳ್ಳಿ. ನಿರಂತರವಾಗಿ ಆದಾಯ ಸಿಗ್ತಾಲೆ ಇರುತ್ತೆ ಪ್ರತಿ ವರ್ಷ. ಮಾಡ್ಕೊಂಡೋಗಿ ಹಾಗೆ ನೀವು ಕನ್ಸ್ಯೂಮ್ ಮಾಡೋದ್ರಿಂದಲೂ ನಿಮ್ಮನೇಲೆ 1-2 ಬೆಟ್ಟದ ನೆಲ್ಲಿ ಹಾಕೊಂಡು ನೀವು ಅದಕ್ಕೆ ಬೇಕಾಗಿರೋ ಪೌಡ್ರ್ ಮಾಡಿಟ್ಕೊಂಡು ಅದನ್ನ ನಿರಂತರವಾಗಿ
ನಮ್ಗೆ ನಾವು ಬಳಕೆ ಮಾಡೋದ್ರಿಂದಲೂ ನಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗತ್ತೆ. ನೀವು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ನೀವು ಹಾಸ್ಪಿಟಲ್ ಕೊಡೋ ಖರ್ಚು ಉಳಿಸ್ದಂಗೆ. ಸೊ ಇದು ಆದಾಯ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯ ಕಾಪಾಡತ್ತೆ. ಸೊ ಬೆಟ್ಟದ ನೆಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನಲ್ ಪ್ಲಾಂಟ್. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ. ಅದನ್ನ 4 ಗಿಡ ಹಾಕೊಳ್ಳಿ. ನಿಮಗೆ ತಾಕತ್ತಿತ್ತು ಅಂದ್ರೆ ತೋಟನೇ ಬೆಟ್ಟದ ನೆಲ್ಲಿ ಮಾಡಿದ್ರು ಜೀವನ ಖಂಡಿತ ಕೈ ಹಿಡಿಯುತ್ತೆ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಬೆಟ್ಟದ ನೆಲ್ಲಿ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಆಗ್ಲಿ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್.